ಬೆಳಗಿನ ಶುಭೋದಯ. ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಇಂದಿನ ಜೂಮ್ ತರಗತಿಗಳಲ್ಲಿ ಹಾಜರಾದಂಥ ನನ್ನೆಲ್ಲ ಧ್ಯಾನ ಮಿತ್ರರಿಗೂ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ, ಮಾಸ್ಟರ್ಸ್, ಇವತ್ತು ನಾವು ಸತ್ಸಂಗದಲ್ಲಿ ಶಾಕಾಹಾರ, ಮಾನವನ ಸಹಜಾಹಾರ, ಈ ವಿಷಯನ ಹಲವಾರು ಬಾರಿ ನಾವು ಕೇಳಿದ್ವಲ್ಲ ಮಾಸ್ಟರ್ಸ್. ಈಗ ನಾವು ಮನುಷ್ಯನಿಗೆ ಈ ಶಾಕಾಹಾರವೇ ಅತ್ಯಮೂಲ್ಯವಾದದ್ದು ಎನ್ನುವುದನ್ನು, ಈ ಮಾಂಸಾಹಾರ ಪಾಪಾಹಾರ ಎನ್ನುವ ವಿಚಾರವನ್ನು ನಾವು ವೈಜ್ಞಾನಿಕವಾಗಿ ಅರ್ಥೈಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಮಾಸ್ಟರ್ಸ್. ಇವಾಗ ಮಾಂಸಾಹಾರ ಏಕೆ ಬೇಡ? ವೈಜ್ಞಾನಿಕವಾಗಿ ಈ ಭೌತಿಕ ದೇಹಕ್ಕೆ ಎಷ್ಟೊಂದು ಹಾನಿಯನ್ನು ಮಾಡುತ್ತೆ, ಹಾಗೆ ಸಸ್ಯಾಹಾರ ಮಾನವನಿಗೆ ಒಂದು ಆರೋಗ್ಯವನ್ನು ಯಾವ ರೀತಿಯಾಗಿ ಪುಷ್ಟಿದಾಯಕವಾಗುತ್ತೆ ಎನ್ನುವುದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಳೋಣ ಮಾಸ್ಟರ್ಸ್. ಕೆಲವರು ಮಾಂಸಾಹಾರ ತಿನ್ಬೇಡಿ ಅಂದಾಗ ನಮ್ಮ ಹತ್ರ ಏನು ಹೇಳ್ತಾರೆ ಹೇಳಿ? ಮಾಂಸಾಹಾರದಲ್ಲಿ ಹೆಚ್ಚು ಪ್ರೋಟೀನ್ ಇದೆ, ಆದ್ದರಿಂದ ಅದನ್ನು ತಿನ್ನಬೇಕು ಅಂತ ನಮಗೆ ಗೈಡ್ ಮಾಡ್ತಾರೆ. ನಿಜವಾದ ಸತ್ಯ ಏನಿದೆ ಗೊತ್ತಾ ಮಾಸ್ಟರ್ಸ್? ಹೆಚ್ಚು ಪ್ರೋಟೀನ್ ಇರೋದು ಸಸ್ಯಗಳಲ್ಲಿ. ಯಾವಾಗ ನಾವು ನೇರವಾಗಿ ಸಸ್ಯಾಹಾರವನ್ನು ಸ್ವೀಕಾರ ಮಾಡ್ತೀವೋ ಆಗ ನಮಗೆ ಪ್ರೋಟೀನ್ ಸಿಗುತ್ತೆ. ಹಾಗಾದರೆ ಪ್ರೋಟೀನ್ ಅಂದ್ರೇನು? ಪ್ರೋಟೀನ್ ಅಂದರೆ ಇಟ್ಸ್ ಎ ಮಿಕ್ಸ್ಡ್ ಆಫ್ 2 ಅಮಿನೋ ಆಸಿಡ್ಸ್. ಈ 2 ಅಮಿನೋ ಆಸಿಡ್ಸ್ ಸೇರಿ ಒಂದು ಪ್ರೋಟೀನ್ ಆಗಿ ಉತ್ಪಾದನೆ ಆಗುತ್ತೆ. ಈ ಅಮಿನೋ ಆಸಿಡ್ಸು ಎಲ್ಲಿದೆ? ಹಾಗಾದರೆ ಸಸ್ಯದಲ್ಲಿದೆ. ಈ ಪ್ರಾಣಿಗಳಲ್ಲಿ ಪ್ರೋಟೀನ್ ಆಗಿ ಯಾವಾಗ ಕನ್ವರ್ಟ್ ಆಗುತ್ತೆ? ಈ ಪ್ರಾಣಿಗಳು ಸಸ್ಯಾಹಾರವನ್ನು ತಿಂದಾಗ ಆ ಸಸ್ಯದಲ್ಲಿ 2 ಅಮಿನೋ ಆಸಿಡ್ಸು ಪ್ರೋಟೀನ್ ಆಗಿ ಕನ್ವರ್ಟ್ ಆಗಿ ಅದರ ದೇಹದಲ್ಲಿ ಇರುತ್ತೆ. ಪ್ರೋಟೀನ್ ಆಗಿ ಕನ್ವರ್ಟ್ ಆದಂತಹ ಈ ಅಮಿನೋ ಆಸಿಡ್ಸು ಪ್ರೋಟೀನ್ ಆಗಿ ಕನ್ವರ್ಟ್ ಆದಂತಹ ಈ ಮಾಂಸಾಹಾರದಲ್ಲಿ ಇರ್ತಕ್ಕಂಥದ್ದು, ಆ ಮಾಂಸಾಹಾರ ತಿಂದಾಗ ನಮಗೆ ಪ್ರೋಟೀನ್ ನಂತರ ಸಿಗೋದು. ಹಾಗಾದರೆ ಪ್ರೋಟೀನ್ನ ಮೂಲ ಎಲ್ಲಿ? ಸಸ್ಯಾಹಾರದಲ್ಲೇ. ಅದರ ಮೂಲ ಸಸ್ಯದಲ್ಲೇ ಇದ್ದಾಗ ಮತ್ತೆ ಮಾಂಸಾಹಾರ ತಿಂದಾಗ ನಮಗೆ ನೇರವಾಗಿ ಸಸ್ಯಾಹಾರದಲ್ಲಿ ಸಿಗುವಾಗ ಮಾಂಸಾಹಾರ ನಾವು ಯಾಕೆ ತಿನ್ನಬೇಕು? ಇದಕ್ಕೊಂದು ಉದಾಹರಣೆ ನಾವು ತಿಳ್ಕೊಬೇಕು. ನಾವೊಂದು ಮನೆ ಕಟ್ಟುವಾಗ ನಾವು ಹೊಸ ಇಟ್ಟಿಗೆಯನ್ನು ತಂದು ಮನೆ ಕಟ್ತೀವೋ ಅಥವಾ ಹಳೆಯ ಮನೆ ಇದ್ದಂಥದ್ದ ಹಾಳಾಗಿರ್ತಕ್ಕಂಥ ಮನೆನ ಅದರಲ್ಲಿ ಇಟ್ಟಿಗೆ ತಂದು ನಾವು ಮನೆ ಕಟ್ತೀವೋ? ಇದು ವಾಸ್ತವ ಅಲ್ವಾ? ನಾವು ಹೊಸದಾಗಿ ಇಟ್ಟಿಗೆ ಅಂತಂದು ನಾವು ಮನೆಯನ್ನು ಕಟ್ಕೊಳ್ತೀವಿ. ಈ ಮಾಂಸಾಹಾರ ತಿಂತಕ್ಕಂತಹ ಅವ್ರ ಕಥೆನೂ ಹೀಗೆ ಆಗಿರುತ್ತೆ. ಹೇಳ್ತಾರಲ್ಲ ಅವ್ರು ನಮಗೆ ಅದರಲ್ಲಿ ಹೆಚ್ಚು ಪ್ರೋಟೀನ್ ಇದೆ, ಶಕ್ತಿ ಇದೆ ಅಂತ. ಹಸಿ ಸುಳ್ಳು ಮಾಸ್ಟರ್ಸ್. ನಮ್ಮ ನಂಬಿಕೆ ವ್ಯವಸ್ಥೆಯನ್ನು ಈ ಸಮಾಜದಲ್ಲಿ ಈ ರೀತಿಯಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ವೈಜ್ಞಾನಿಕವಾಗಿ ಅತಿ ಹೆಚ್ಚು ಪ್ರೋಟೀನ್ ಇರೋದು ಈ ಸಸ್ಯಾಹಾರದಲ್ಲಿ ಅಂತ ನಮಗೆ ಪ್ರವೋಕ್ ಮಾಡ್ತಾರಲ್ಲ, ಮಾಂಸಾಹಾರ ಹಾಗೆ ಹೀಗೆ ಅಂತ. ಅಂಥವರಿಗೆ ಇಂಥ ಉತ್ತರಗಳನ್ನು ನಾವು ನೀಡಬೇಕು ಮಾಸ್ಟರ್ಸ್. ನಾವೆಲ್ಲ ಸಸ್ಯಾಹಾರಿಗಳೇ. ನಿಜವಾದ ಸತ್ಯ, ನಾವು ಯಾವಾಗ ಪಿರಿಮಿಡ್ ಮಾಸ್ಟರ್ಗಳು ಸಹ ಆದ್ವೋ ಆ ಹಿಂದಿನ ದಿನಗಳಲ್ಲಿ ನಾವು ಮಾಂಸಾಹಾರಿಗಳಾಗಿದ್ದರೆ ಪಿರಿಮಿಡ್ ಧ್ಯಾನದ ನಂತರ ನಾವು PSS ಮೂವ್ಮೆಂಟ್ಗೆ ನಾವು ನಿಜವಾದ ಸಸ್ಯಾಹಾರಿಗಳೇ. ನಾವು ಯಾಕೆ ಇದನ್ನು ತಿಳ್ಕೋಬೇಕು ಅಂದರೆ, ನಮ್ಮನ್ನು ಪ್ರಶ್ನೆ ಕೇಳ್ತಾರೆ, ಅವರಿಗೆ ಸರಿಯಾದ ಉತ್ತರವನ್ನು ನಾವು ವೈಜ್ಞಾನಿಕವಾಗಿ ನೀಡಿದಾಗ ಅವರು ಕೂಡ ಒಂದು 100 ಜನಕ್ಕೆ ಈ ಸಂದೇಶವನ್ನು ನಾವು ರವಾನೆ ಮಾಡಿದರೆ ಕನಿಷ್ಠ ಪಕ್ಷ 1-2 ಇದನ್ನು ಅರ್ಥೈಸಿಕೊಂಡ್ರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ಮಾಸ್ಟರ್ಸ್. ಆದ್ದರಿಂದ ಇದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಮಾಸ್ಟರ್ಸ್. ಇವಾಗ ಯಾವಾಗ ಈ ಪ್ರಾಣಿಗಳಲ್ಲಿ ಈ ಪ್ರಾಣಿ ಆಹಾರ ಕೂಡ ನಮಗೆ ಎಷ್ಟೊಂದು ತೊಂದರೆ ಕೊಡುತ್ತೆ ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ.
ಇವಾಗ ಸಸ್ಯಾಹಾರದಲ್ಲಿ ಫ್ರೆಶ್ ಆಗಿ ಸಿಗ್ತಕ್ಕಂಥದ್ದ ಪ್ರೋಟೀನನ್ನು ಬಿಟ್ಟು ನಾವು ಕೊಳೆತೋಗಿರೋ ಕೆಟ್ಟೋಗಿರೋ ಪ್ರೋಟೀನನ್ನು ನಾವು ಸೇವನೆ ಮಾಡಿದರೆ ಏನಾಗುತ್ತೆ ಹೇಳಿ? ನಮ್ಮ ಕರುಳುಗಳಲ್ಲಿ ಅನಾರೋಗ್ಯ ಸೃಷ್ಟಿಯಾಗುತ್ತೆ. ಆಮೇಲೆ ಇನ್ನೊಂದು ಅರ್ಥೈಸ್ಕೊಳ್ಬೇಕು ನಾವು, ಈ ಮಾಂಸಾಹಾರ ತಿಂದಾಗ ನಮಗೆ ಅದನ್ನು ಅರಗಿಸಿಕೊಳ್ಳಕ್ಕೆ, ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಕನಿಷ್ಠ 8ರಿಂದ 10 ಗಂಟೆಗಳ, ಕೆಲವು ಬಾರಿ 16 ಗಂಟೆಗಳ ಕಾಲ ಬೇಕಾಗುತ್ತಂತೆ. ಈ ಮಾಂಸಾಹಾರನ ತಿಂದಾಗ ನಾವು ಅದರ ರಕ್ತವಾಗಿ ಪರಿವರ್ತನೆ ಆಗುತ್ತೆ. ಅದೇ ನಾವು ಈ ಸಸ್ಯಾಹಾರವನ್ನು ಸ್ವೀಕಾರ ಮಾಡಿದಾಗ ಅದು ಕೇವಲ 4 to 6 ಅವರ್ಸು ಆ ಒಂದು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸಮಯ ಸಾಕಾಗುತ್ತೆ. ಅದೇ ರೀತಿಯಾಗಿ ನಮಗೆ ಈ ಮಾಂಸಾಹಾರ ತಿಂದಾಗ ನಮಗೆ ಒಂದು ಬಾರಿ ಮಾಂಸಾಹಾರವನ್ನು ಸೇವನೆ ಮಾಡಿದಾಗ ಅದಕ್ಕೆ ಆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ನೀರು ಬೇಕು. ನಾವು ಕಡಿಮೆ ಅಂದರೆ 4ರಿಂದ 6 ಲೀಟ್ರ್ ನೀರನ್ನ ಕುಡಿದಾಗ ಮಾತ್ರ ಅದು ಡೈಜೆಸ್ಟ್ ಆಗುತ್ತಂತೆ. 4ರಿಂದ 6 ಲೀಟ್ರ್ ನೀರು ಕುಡಿದಾಗ ನಮ್ಮ ಒಂದು ಅಂಗಾಂಗಗಳ ಸ್ಥಿತಿ ಏನಾಗುತ್ತೆ, ಅವು ಹೆಚ್ಚು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಕಾರ್ಯನಿರ್ವಹಿಸಿ ಅವು ಕೂಡ ನಿಷ್ಕ್ರಿಯಗೊಳ್ತವೆ. ಆದ್ದರಿಂದ ನಮಗೆ ಮಾಂಸಾಹಾರ ಬೇಡ, ನಮಗೆ ಸಸ್ಯಾಹಾರವನ್ನೇ ಬೇಕು ಅಂತ ಇಲ್ಲಿ ನಾವು ಅರ್ಥೈಸಿಕೊಳ್ಳಬೇಕು ಸ್ನೇಹಿತರೆ. ಇವಾಗ ಕೆಲವರು ಹೇಳ್ತಾರೆ ಮಾಂಸಾಹಾರ ತುಂಬ ರುಚಿಯಾಗಿರುತ್ತೆ ಅಂತ. ಹೌದಲ್ವ ಮಾಸ್ಟರ್ಸ್? ರುಚಿಯಾಗಿರುತ್ತಲ್ವ? ಅಂತಹ ರುಚಿಯಾದ ಆಹಾರದಲ್ಲಿ ಏನಿರುತ್ತೆ ಅಂತ ಇಲ್ಲಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಎದುರಿಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಕ್ಷಣದಲ್ಲಿ ಸತ್ತೋಗ್ತಾನೆ ಅಂದಾಗ ಅವನಿಗೆ ಏನು ಶುರುವಾಗುತ್ತೆ? ಭಯ ಶುರುವಾಗುತ್ತೆ. ಬಿ ಪಿ ಶುಗರ್ ಆಗುತ್ತೆ, ಬಿ ಪಿ ರೈಸ್ ಆಗುತ್ತೆ, ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಹಾಗೆಯೇ ಆತಂಕ ಮೂಡುತ್ತೆ, ಭಯ ಆಗುತ್ತೆ, ಕೋಪ ಬರುತ್ತೆ, ದ್ವೇಷ ಬರುತ್ತೆ. ಅದೆಲ್ಲ ಎಲ್ಲೋಗುತ್ತೆ? ಆ ದೇಹದಲ್ಲೇ ಇರುತ್ತೆ. ಈ ಒಂದು ಪ್ರಾಣಿನ ಕೊಲ್ಲಬೇಕಾದ್ರೆ ಇದಿಷ್ಟೆಲ್ಲ ಅದರಲ್ಲೂ ಉತ್ಪಾದನೆ ಆಗುತ್ತಲ್ಲ. ಬಿ ಪಿ ಹೆಚ್ಚಾಗುತ್ತೆ, ಹೃದಯ ಬಡಿತ ಹೆಚ್ಚಾಗುತ್ತೆ, ಭಯ ಹೆಚ್ಚಾಗುತ್ತೆ, ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಇಷ್ಟೆಲ್ಲ ಆದಂತಹ ಪ್ರಾಣಿಯಲ್ಲಿ ಅದು ಎಲ್ಲಿ ಹೊಟ್ಟೋಗಿರುತ್ತೆ? ಆ ಮಾಂಸಖಂಡಗಳಲ್ಲಿರುತ್ತೆ. ಅಂಥ ಮಾಂಸಖಂಡಗಳನ್ನು ತಿಂದಾಗ ನಮಗೇನಾಗುತ್ತೆ? ಅದರಲ್ಲಿ ಏನಿರ್ತಕ್ಕಂಥ ಗುಣಗಳು ನಾವೇನು ಕೆಲಸ ಮಾಡಿದ್ರು ಅದನ್ನು ತಿಂದಾಗ ನಮಗೆ ಈ ಸುಮ್ಮನೆ ಇದ್ದರೂ ಕೂಡ ನಮ್ಮಲ್ಲೂ ಬಿ ಪಿ ಜಾಸ್ತಿ ಆಗುತ್ತೆ, ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ, ಭಯ ಆಗುತ್ತೆ, ಆತಂಕ ಆಗುತ್ತೆ, ನೋವು ಆಗುತ್ತೆ. ಇಂಥ ಆಹಾರ ನಮಗೆ ಬೇಕಾ ಮಾಸ್ಟರ್ಸ್? ನಮಗೆ ಕೇಳ್ತಾರಲ್ಲ ಅಂಥವರಿಗೆ ಇಂಥ ಉತ್ತರವನ್ನು ನಾವು ನೀಡುವ ಮೂಲಕ ನಮ್ಮನ್ನು ನಾವು ಈ ಶಾಕಾಹಾರ ಶ್ರೇಷ್ಠ ಅನ್ನೋದನ್ನು ಇಲ್ಲಿ ನಾವು ಪ್ರಸ್ತುತಪಡಿಸಬೇಕು ಮಾಸ್ಟರ್ಸ್. ಹಾಗೆಯೇ ಇಷ್ಟಲ್ಲದೆ ಕರ್ಮ ಸಿದ್ಧಾಂತ ಅಂತ ಇದೆ. ಕರ್ಮ ಸಿದ್ಧಾಂತ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಕರ್ಮ ಸಿದ್ಧಾಂತ ಅಂತ ಸರ್ವಂ ಕಲ್ಪಿದಂ ಬ್ರಹ್ಮ ಅಂತ ಹೇಳ್ತೀವಿ. ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂತ. ಹಾಗಾದರೆ ಆ ಭಗವಂತನನ್ನು ನಾವು ಭಕ್ಷಣೆ ಮಾಡ್ತಾ ಇದ್ದಾವ? ಇದು ಸರಿನಾ? ಈಗ ಈ ಒಂದು ಪ್ರಾಣಿನ ಕೊಂದಾಗ ಅದನ್ನು ನಾವು ಸೇವನೆ ಮಾಡಿದಾಗ ನಮಗೆ ಆ ಕರ್ಮ ಬರಲ್ವಾ? ಅದು ಶಾಪ ಹಾಕಲ್ವಾ? ಈಗ ಒಂದು ಪ್ರಾಣಿಗಳಿಗೂ ಒಂದು ಫ್ಯಾಮಿಲಿ ಇರುತ್ತಲ್ವ, ಕುಟುಂಬ ಇರುತ್ತಲ್ವ. ಒಂದು ತಾಯಿನೋ ತಂದೆನೋ ಅಕ್ಕನೋ ತಮ್ಮನೋ ಇಷ್ಟೆಲ್ಲ ಕುಟುಂಬ ಇರುತ್ತಲ್ವ. ಒಂದು ಪ್ರಾಣಿ ತನ್ನ ಮನೆಯಲ್ಲಿ ಕಾಯ್ತಾ ಇರುತ್ತೆ, ನನ್ನ ತಂದೆ ಬರ್ತಾರೆ, ನನ್ನ ತಾಯಿ ಬರ್ತಾರೆ, ನನ್ನ ಅಣ್ಣ ಬರ್ತಾನೆ, ನನ್ನ ತಮ್ಮ ಬರ್ತಾನೆ ಅಂತ. ಮರುದಿನ ಆ ಕುಟುಂಬಕ್ಕೆ ಅದು ಸೇರ್ಕೊಳ್ದಾಗ ಆ ಕುಟುಂಬ ಎಷ್ಟೊಂದು ಸಂಕಟ ಪಡ್ತಾರೆ ಮಾಸ್ಟರ್ಸ್. ಅರ್ಥ ಮಾಡ್ಕೋಬೇಕಲ್ಲ. ಇದನ್ನ ನಮಗೆ ಮಾಂಸಾಹಾರ ಶ್ರೇಷ್ಠ ತಿನ್ನಬೇಕು ಅಂತ ಹೇಳ್ತಾರಲ್ಲ, ಅವರಿಗೆ ಮನ ಕಲಕುವ ರೀತಿಯಲ್ಲಿ ಈ ಸಂದೇಶವನ್ನು ನಾವು ನೀಡೋಣ ಮಾಸ್ಟರ್ಸ್. ಹಾಗೆಯೇ ಸತ್ತ ಪ್ರಾಣಿಗಳಲ್ಲಿ ಜೀವಶಕ್ತಿ ಇರುತ್ತಾ? ಸತ್ತ ಪ್ರಾಣಿಗಳಲ್ಲಿ ಜೀವಶಕ್ತಿ ಎಲ್ಲಿರುತ್ತದು? ಜೀವಶಕ್ತಿ ಇಲ್ದಿರ್ತಕ್ಕಂತಹ ಆ ಮಾಂಸವನ್ನು ತಿಂದು ನಮಗೆ ಇನ್ನೂ ಹೆಚ್ಚು ನಮ್ಮಲ್ಲಿರ್ತಕ್ಕಂಥ ಜೀವಶಕ್ತಿಗೆ ಹೊರಟೋಗುತ್ತೆ. ಒಂದು ಬ್ಲಾಕ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ನಮ್ಮಲ್ಲಿ ಬ್ಲಾಕ್ ಆಹಾರ ಕ್ರಿಯೇಟ್ ಆಗುತ್ತೆ. ಸತ್ತ ಪ್ರಾಣಿಗಳನ್ನು, ಜೀವನ ಇಲ್ಲಿರ್ತಕ್ಕಂಥದ್ದನ್ನು ತಿಂದ್ಬಿಟ್ಟು ಮತ್ತೆ ನಮ್ಮ ದೇಹದಲ್ಲಿ ನಾವು ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಹೆಚ್ಚು ಶಕ್ತಿ ನಮ್ಮಿಂದ ಹಾಕ್ತೀವಿ. ಉದಾಹರಣೆಗೆ ನೋಡಿ, ಮಾಂಸಾಹಾರ ತಿಂದಿರ್ತಕ್ಕಂಥ ವ್ಯಕ್ತಿ ಅವನು ತಿಂದ ತಕ್ಷಣ ರುಚಿಯಾದ ಆಹಾರನ ತಿಂದ ಮೇಲೆ ಅವನು ನಿದ್ರೆಗೆ ಹೋಗ್ತಾನೆ. ಯಾಕೆ? ನಮ್ಮ ದೇಹ ರೆಸ್ಟ್ ಕೇಳುತ್ತೆ, ಅದನ್ನು ಡೈಜೆಸ್ಟ್ ಮಾಡ್ಕೋಬೇಕಲ್ಲ.
ರೆಸ್ಟ್ ಕೇಳುತ್ತೆ. ಆ ರೆಸ್ಟ್ ಕೇಳಿದಾಗ ಅವನು ಏನು ಮಾಡ್ತಾನೆ? ಸೋಮಾರಿ ಆಗ್ತಾನೆ. ಲವಲವಿಕೆಯಿಂದಿರಲ್ಲ, ಸಂತೋಷ ಇರಲ್ಲ, ದುಃಖ ಇರುತ್ತೆ, ಕೋಪ ಇರುತ್ತೆ, ದ್ವೇಷ ಇರುತ್ತೆ. ನೋಡಿ, ಒಂದು ಹಂತದಲ್ಲಿ ಈ WHO ಒಂದು ಅಂಕಿ ಅಂಶಗಳ ಪ್ರಕಾರ ಯಾರು ಹೆಚ್ಚು ಮಾಂಸಾಹಾರವನ್ನು ಸೇವನೆ ಮಾಡ್ತಾರೋ ಅವರೇ ಹೆಚ್ಚು ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಹಾಗೆ ಹೆಚ್ಚು ಅಪರಾಧಗಳನ್ನು ಮಾಡ್ತಕ್ಕಂತಾರೆ ಅವರು ಅಂತ ಒಂದು ವರದಿ ಹೇಳುತ್ತೆ. ಹಾಗೆಯೇ ಹೆಚ್ಚು ಆಸ್ಪತ್ರೆಗಳಲ್ಲಿ ಒಳ ರೋಗಿಗಳಾಗಿ ಅಡ್ಮಿಟ್ ಆಗ್ತಕ್ಕಂಥವ್ರು ಅತಿ ಹೆಚ್ಚು ಮಾಂಸಾಹಾರಿಗಳೇ ಅಂತ ಹೇಳ್ತಾರೆ. ಇವತ್ತು ಡಾಕ್ಟರ್ಗಳು ಕೂಡ ಹೇಳ್ತಾ ಇದ್ದಾರೆ, ಯಾರಾದರೂ ಒಬ್ಬ ವ್ಯಕ್ತಿ ಏನಾದರೂ ಒಂದು ಅನಾರೋಗ್ಯಕ್ಕೆ ತುತ್ತಾದಾಗ ನೀನು ಸ್ವಲ್ಪ ದಿನ ಮಾಂಸಾಹಾರ ಸೇವನೆ ಮಾಡಬೇಡ ಅಂತ ಹೇಳ್ತಾರೆ. ಇದೆಲ್ಲ ಸತ್ಯ ಅಲ್ವಾ ಮಾಸ್ಟರ್ಸ್? ಇಷ್ಟೆಲ್ಲ ಸತ್ಯ ಗೊತ್ತಿದ್ದು ಮತ್ತೆ ನಮಗೆ ಹೇಳ್ತಾರೆ ಮಾಂಸಾಹಾರ ಪ್ರೋಟೀನ್ ಇದೆ, ವಿಟಮಿನ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ ಅಂತಾರೆ. ಎಲ್ಲ ನಮ್ಮನ್ನು ಒಂದು ಮುಟ್ಟಾಳರನ್ನು ಮಾಡತಕ್ಕಂಥ ಒಂದು ಸಮಾಜ ಮಾಸ್ಟರ್ಸ್ ಇದು. ನಾವು ಇದಕ್ಕೆ ಬಲಿಯಾಗಬಾರ್ದು. ನಾವು ಇದನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು. ಈ ಭೂಮಿ ತಾಯಿ ಎಷ್ಟೊಂದು ನೋವುಗಳನ್ನು, ಸಂಕಟಗಳನ್ನು ಪಡ್ತದಾಳೆ. ಈ ಭೂಮಿ ತಾಯಿ ಮೇಲೆ ಜೀವಿಸ್ತಕ್ಕಂಥ ಪ್ರತಿಯೊಂದು ಜೀವಿಗಳಿಗೂ ಬದುಕ್ತಕ್ಕಂಥ ಒಂದು ಅರ್ಹತೆ ಇದೆ. ಅದನ್ನು ನಾವು ಕೊಂದು ತಿಂತಾ ಇದ್ದೀವಿ ಅಂದರೆ ನಾವು ಎಷ್ಟೊಂದು ತಪ್ಪುಗಳನ್ನು ಮಾಡ್ತಾ ಇದ್ದೀವಿ. ನಾವು ಜ್ಞಾನ ಇಲ್ಲದೆ ಇಷ್ಟು ದಿನ ತಪ್ಪು ಮಾಡಿಬಿಟ್ವಿ. ಜ್ಞಾನ ಬಂದ ಮೇಗಾದರೂ ಇದನ್ನು ನಾವು ಹೆಚ್ಚು ಹೆಚ್ಚು ಗೊತ್ತಿಲ್ಲದರಿಗೂ ತಿಳಿಸ್ಬೇಕು, ನಾವು ತಿಳ್ಕೋಬೇಕು ಮಾಸ್ಟರ್ಸ್. ಇದು ಕರ್ಮ ಸಿದ್ಧಾಂತದಿಂದ ಬರ್ತಕ್ಕಂಥ ಶಾಪ. ಆದರೆ ಅದೇ ರೀತಿಯಾಗಿ ಕೆಲವರು ಪ್ರಶ್ನೆ ಕೇಳ್ತಾರೆ, ವೃಕ್ಷಗಳಲ್ಲೂ ಜೀವ ಇಲ್ವಾ? ಮತ್ತು ಏಕೆ ನೀವು ಸಸ್ಯಾಹಾರವನ್ನು ಸ್ವೀಕಾರ ಮಾಡ್ತೀರಿ ಅಂತ. ತುಂಬ ಬುದ್ಧಿವಂತರವರು. ಅವರಿಗೆ ನಾವು ಹೇಳಬೇಕು ಮಾಸ್ಟರ್ಸ್, ನಮ್ಮ ಆಧ್ಯಾತ್ಮಿಕ ಶಾಸ್ತ್ರದ ಪ್ರಕಾರ 5 ಸಾಮ್ರಾಜ್ಯಗಳಿದ್ದಾವೆ. ಖನಿಜ ಸಾಮ್ರಾಜ್ಯ, ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಮಾನವ ಸಾಮ್ರಾಜ್ಯ ಹಾಗೂ ದೈವ ಸಾಮ್ರಾಜ್ಯ ಅಂತ ಇದ್ದಾವೆ. ಇದರಲ್ಲಿ ಹುಟ್ಟು ಇದೆ, ಬೆಳವಣಿಗೆ ಇದೆ, ರೀಪ್ರೊಡಕ್ಷನ್ ಇದೆ, ಕಾನ್ಸಿಯಸ್ನೆಸ್ ಇದೆ. ಈ 5 ಸಾಮ್ರಾಜ್ಯಗಳಲ್ಲಿ ಒಂದೊಂದು ಹಂತವಾಗಿ ಇದು ಬೆಳೆಯುತ್ತಾ ಹೋಗುತ್ತಲ್ವ ಮಾಸ್ಟರ್ಸ್. ಮೊದಲೇದಾಗಿ ಖನಿಜ ಸಾಮ್ರಾಜ್ಯ. ಖನಿಜ ಸಾಮ್ರಾಜ್ಯದಲ್ಲಿ ಯಾವ ಬರ್ತವೆ? ಮಣ್ಣು, ಕಲ್ಲು, ಬೆಟ್ಟ, ಗುಡ್ಡ ಅಲ್ವಾ? ಇವಾಗ ಒಂದು ಕಲ್ಲು, ಆ ಕಲ್ಲಿಗೆ ಶಕ್ತಿ ಇದೆ, ಜೀವ ಇಲ್ಲ ಅಲ್ವಾ? ಅದನ್ನು ತುಳಿದ್ರೆ ಅದಕ್ಕೆ ನೋವಾಗುತ್ತಾ? ಇಲ್ಲ. ಅದು ಕೂಡ ಅದು ಉತ್ಪತ್ತಿಯಾಗಿದೆ, ಅಂದರೆ ಅದು ಉಗಮವಾಗಿದೆ. ಅದು ಇನ್ನು 10 ವರ್ಷನೋ 1 ಲಕ್ಷನೋ ಎಷ್ಟೋ ಯುಗಗಳಾದಮೇಲೆ ಅದು ಕೂಡ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಮುಂದಿನ ಒಂದು ಆತ್ಮದ ಬೆಳವಣಿಗೆಯಾಗಿ ಅದು ಸಸ್ಯ ಸಾಮ್ರಾಜ್ಯಕ್ಕೆ ಕಾಲಿಡುತ್ತೆ ಅಲ್ವಾ ಮಾಸ್ಟರ್ಸ್? ಈ ಕಲ್ಲಿಗೆ ಶಕ್ತಿ ಇದೆ, ಅದಕ್ಕೆ ನಾವು ತುಳಿದ್ರೂ ನೋವಾಗಲ್ಲ. ಅದು ನಮಗೆ ಶಾಪ ಕೊಡುತ್ತಾ? ಅಲ್ಲಿ ಕರ್ಮ ಸಿದ್ಧಾಂತ ಇಲ್ಲ ಅಲ್ವಾ? ಸೊ ಅಲ್ಲಿ ಹುಟ್ಟು ಇದೆ ಅಷ್ಟೇ, ಆದರೆ ಜೀವ ಇಲ್ಲ. ಅದರ ಮುಂದಿನ ಬೆಳವಣಿಗೆ, ಅದು ಆತ್ಮೋನ್ನತಿಯಾಗಿ ಎಲ್ಲಿಗೆ ಹೋಗುತ್ತೆ? ಸಸ್ಯ ಸಾಮ್ರಾಜ್ಯಕ್ಕೆ ಹೋಗುತ್ತೆ. ಸಸ್ಯ ಸಾಮ್ರಾಜ್ಯದಲ್ಲಿ ಏನಿದೆ? ಸಸ್ಯಕ್ಕೆ ಜೀವ ಇದೆ, ಸತ್ಯ. ಚಿಕ್ಕ ಚಿಕ್ಕ ಈ ಸಸಿಗಳಿರ್ಬೋದು, ದೊಡ್ಡ ದೊಡ್ಡ ಮರಗಳಿರ್ಬೋದು, ಪ್ರತಿಯೊಂದರಲ್ಲೂ ಜೀವ ಇದೆ, ಸತ್ಯ. ಆದರೆ ಅವಕ್ಕೆ ಸಂವೇದನೆ ಇದೆಯಾ? ನರ್ವ್ ಸಿಸ್ಟಮ್ಸ್ ಇದೆಯಾ? ಇಲ್ಲ. ಅವನ್ನ ತಿಂದಾಗ ಅದಕ್ಕೆ ವೇದನೆ ಆಗುತ್ತಾ? ಆಗಲ್ಲ. ಒಂದು ಸಸ್ಯದ ಒಂದು ಕಾಂಡವನ್ನು ಕಡಿದ್ರೆ ಇನ್ನೊಂದು ಕಾಂಡ ಹುಟ್ಟುತ್ತೆ ಅಲ್ವಾ ಮಾಸ್ಟರ್ಸ್? ಅದೇ ಒಬ್ಬ ಮನುಷ್ಯನ ಕೈಯ ಕಾಲ ಕತ್ತರಿಸಿದ್ರೆ ಅದು ಹುಟ್ಟುತ್ತಾ? ಯಾಕೆ ಹೇಳಿ? ಇಲ್ಲಿ ನರ್ವ್ ಸಿಸ್ಟಮ್ಸ್ ಇದೆ. ಮನುಷ್ಯನಿಗೆ ನರ್ವ್ಸ್, ವರ್ಟಿಬ್ರೇಟ್ ಇದೆ. ಆ ವರ್ಟಿಬ್ರೇಟ್ ನರ್ವ್ ಸಿಸ್ಟಮ್ ಇರೋದ್ರಿಂದ ಅವನಿಗೆ ನೋವು ಆಗುತ್ತೆ. ಅದೇ ಸಸ್ಯದಲ್ಲಿ ಜೀವ ಇದೆ, ಸತ್ಯ. ಅದಕ್ಕೆ ನರ್ವ್ ಸಿಸ್ಟಮ್ ಇಲ್ಲ. ಇದೇ ಸಸ್ಯ ಸಾಮ್ರಾಜ್ಯ, ಅದು ಮತ್ತೆ ರೀಪ್ರೊಡಕ್ಷನ್ನು ಮಾಡುತ್ತೆ, ಒಂದೇ ಕಡೆ ನೆಲೆಸುತ್ತೆ. ಅದರ ಆತ್ಮೋನ್ನತಿಯಾಗಿ ತದನಂತರ ಅದು ಏನಾಗುತ್ತೆ? ಪ್ರಾಣಿ ಸಾಮ್ರಾಜ್ಯಕ್ಕೆ ಬರುತ್ತೆ. ಪ್ರಾಣಿ ಸಾಮ್ರಾಜ್ಯ ಎಷ್ಟೋ ಲಕ್ಷ ವರ್ಷಗಳ ಜೀವಿಸಿ ಅದರ ಆತ್ಮೋನ್ನತಿಯಾಗಿ ಪ್ರಾಣಿ ಸಾಮ್ರಾಜ್ಯಕ್ಕೆ ಅದು ಕಾಲಿಡುತ್ತೆ. ಪ್ರಾಣಿ ಸಾಮ್ರಾಜ್ಯದಲ್ಲೂ ಕೂಡ ಎಷ್ಟೋ ಚಿಕ್ಕ ಚಿಕ್ಕ ಬ್ಯಾಕ್ಟೀರಿಯಾಗಳಿದ್ದಾವೆ, ಚಿಕ್ಕ ಚಿಕ್ಕ ಜರ್ಮ್ಸ್ ಇದ್ದಾವೆ, ವೈರಸ್ಗಳಿದ್ದಾವೆ. ಅವಕ್ಕೂ ಕೂಡ ವರ್ಟಿಬ್ರೇಟ್ಸ್ ಇಲ್ಲ, ನರ್ವ್ಸ್ ಸಿಸ್ಟಮ್ ಇಲ್ಲ.
ಅಂತಹ ಪ್ರಾಣಿಗಳಿಗೂ ನೋವು ಆಗಲ್ಲ. ಈಗ ಉದಾಹರಣೆಯಾಗಿ ಈ ಗಾಳಿಯಲ್ಲಿ ಎಷ್ಟೋ ವೈರಸ್ಗಳಿದ್ದಾವೆ, ಎಷ್ಟೋ ಬ್ಯಾಕ್ಟೀರಿಯಾಗಳಿದ್ದಾವೆ. ನಾವು ಮಾತಾಡುವಾಗ, ಓಡಾಡುವಾಗ ನಮ್ಮ ಬಾಯಿಗೆ ಬರ್ತವವು. ಬಂದಾಗ ನಾವು ಚೂ ಮಾಡುವಾಗ, ಹಗಿಯುವಾಗ ಸತ್ತೋಗ್ತವವು. ಅದು ಕರ್ಮ ಅಲ್ಲ. ಯಾಕೆ ಅಂದರೆ ಅದಕ್ಕೆ ವರ್ಟಿಬ್ರೇಟ್ ಇಲ್ಲ, ಅದಕ್ಕೆ ನರ್ವ್ ಸಿಸ್ಟಮ್ಸ್ ಇಲ್ಲ. ಈ ಜೈನರು, ಜೈನ್ ಮುನಿಗಳು ಅವರು ಒಂದು ವೈಟ್ ಬಟ್ಟೆಯನ್ನು ಕಟ್ಟಿಕೊಳ್ತಾರೆ. ಯಾಕೆ? ಆ ಜರ್ಮ್ಸ್ ಹೋಗುತ್ತೆ ಅಂತ. ಅದು ಕರ್ಮ ಸಿದ್ಧಾಂತದಲ್ಲಿ ಇಲ್ಲ ಮಾಸ್ಟರ್ಸ್. ಅದು ನಮಗೆ ಏನು ತೊಂದರೆ ಕೊಡಲ್ಲ, ಅದಕ್ಕೆ ಕರ್ಮನೂ ಇಲ್ಲ ನಮಗೆ. ಯಾಕೆಂದ್ರೆ ಅದು ಕೊರಟಿ ಬಿಡಿಸಿಲ್ಲ, ಅದು ನಮಗೆ ಶಾಪನ ಕೊಡಲ್ಲ ಮಾಸ್ಟರ್ಸ್. ನಂತರ ಬರ್ತಕ್ಕಂಥ ಈ ಜಿರಳೆ ಇದೆಯಲ್ಲ, ಈ ಜಿರಳೆಯಿಂದ ಮೇಲ್ ಬರ್ತಕ್ಕಂತಹ ಪ್ರಾಣಿಗಳಲ್ಲಿ ವರ್ಟಿಬ್ರೇಟ್ಸ್ ಇದೆ, ನೋವಾಗುತ್ತೆ, ಸಂವೇದನೆ ಆಗುತ್ತೆ, ನರ್ವ್ ಸಿಸ್ಟಮ್ಸ್ ಇದೆ. ಅಲ್ಲಿಂದ ಈ ಪ್ರಾಣಿಗಳಲ್ಲಿ ಹಿಂಸೆ ಮಾಡಿದರೆ ನಮಗೆ ಕರ್ಮ ಅಂಟುಕೊಳ್ಳುತ್ತೆ ಮಾಸ್ಟರ್ಸ್. ಆದ್ದರಿಂದ ನಾವು ಈ ಮಾಂಸಾಹಾರ ಶ್ರೇಷ್ಠ ಅಂತಾರಲ್ಲ, ಅಂಥವರಿಗೆ ಈ ಸಸ್ಯ ಸಾಮ್ರಾಜ್ಯದ ಬಗ್ಗೆ, ಅದಕ್ಕೆ ಜೀವ ಇದೆ, ನರ್ವ್ ಸಿಸ್ಟಮ್ಸ್ ಇಲ್ಲ, ಅದಕ್ಕೆ ನೋವಾಗಲ್ಲ, ಅದು ನಮಗೆ ಶಾಪ ಕೊಡಲ್ಲ ಅಂತ ನಾವು ಹೇಳಬೇಕು ಮಾಸ್ಟರ್ಸ್. ನಂತರ ಈ ಪ್ರಾಣಿ ಸಾಮ್ರಾಜ್ಯಕ್ಕೆ ಬಂದ ಮೇಲೆ ನಾವು ಈ ಕರ್ಮ ಸಿದ್ಧಾಂತದ ಪ್ರಕಾರ ಮಾಂಸಾಹಾರವನ್ನು ಯಾವ್ಯಾವುದನ್ನು ನಾವು ಈ ಕಾಕ್ರೋಚಿಂದ ಮೇಲ್ ಬರ್ತಕ್ಕಂಥ ಜಿರಳೆ ಬರ್ತಕ್ಕಂಥ ಪ್ರತಿಯೊಂದು ಪ್ರಾಣಿ ಜೀವರಾಶಿಗಳಿಗೂ ಈ ವರ್ಟಿಬ್ರೇಟ್ಸ್ ಇದೆ, ಅದರಿಂದ ಅದನ್ನು ತಿನ್ನಬಾರ್ದು ಅಂತ ನಾವು ಅರ್ಥೈಸಿಕೊಳ್ಳಬೇಕು. ಬೇರೆಯವ್ರಿಗೂ ಮಾಂಸಾಹಾರ ಶ್ರೇಷ್ಠ ಅಂತಾರಲ್ಲ, ಅಂಥವ್ರಿಗೂ ಇದನ್ನು ನಾವು ತಿಳಿ ಹೇಳಬೇಕು ಮಾಸ್ಟರ್ಸ್. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್. ಮೊಸರು ಹಿಮೋಟೋ ಒಬ್ಬ ವಿಜ್ಞಾನಿ, ಅವನು ಹೇಳ್ತಾನೆ, ಕ್ವಾಂಟಮ್ ಫೀಲ್ಡ್ ಬಗ್ಗೆ ಹೇಳ್ತಾನೆ. ಕ್ವಾಂಟಮ್ ಫೀಲ್ಡ್ ಅಂದರೆ ಪ್ರತಿಯೊಂದರಲ್ಲೂ ಎನರ್ಜಿ ಇದೆ. ಈ ಸಸ್ಯ ಸಾಮ್ರಾಜ್ಯದಲ್ಲಿರ್ಬೋದು, ಪ್ರಾಣಿ ಸಾಮ್ರಾಜ್ಯದಲ್ಲಿರ್ಬೋದು ಜೀವ ಇದೆ. ಅದೇ ಪ್ರಾಣಿ ಸಾಮ್ರಾಜ್ಯದಲ್ಲಿ ಜೀವನೂ ಇದೆ, ಮನಸ್ಸು ಇದೆ, ಹಾಗೂ ಆಲೋಚನಾ ಶಕ್ತಿಯೂ ಇದೆ. ಈ ಮನುಷ್ಯ ಸಾಮ್ರಾಜ್ಯದಲ್ಲಿ ಏನಾಗುತ್ತೆ ಅಂದರೆ, ಹೆಚ್ಚು ಉದಾಹರಣೆಗೆ ಒಂದು ಹಾಲ್ನಲ್ಲಿ 100 ಜನ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಆ 100 ಜನದಲ್ಲಿ 50ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಜನ ಏನನ್ನ ಅವರು ಆಲೋಚನೆ ಮಾಡ್ತಾರೋ, ಆ ಆಲೋಚನೆಗಳು ಅದೇ ಸೃಷ್ಟಿ ಆಗುತ್ತೆ ಅಂತ ಅವರು ಹೇಳ್ತಾರೆ. ಇಲ್ಲಿ ಉದಾಹರಣೆಯಾಗಿ ಮಹಾಭಾರತದಲ್ಲಿ 1 ವಾರದಲ್ಲಿ ಈ ದ್ವಾರಕ ನಾಶ ಆಗುತ್ತೆ ಅಂತ ಶ್ರೀಕೃಷ್ಣ ಹೇಳ್ದ. ಶ್ರೀಕೃಷ್ಣಗೆ ಹೇಗೆ ಗೊತ್ತಾಯ್ತದು? ಶ್ರೀಕೃಷ್ಣ ಸಾಕ್ಷಾತ್ ಭಗವಂತನ ಸ್ವರೂಪ. ಈ ದ್ವಾರಕ ಆ ಹಂತದಲ್ಲಿ ನಾಶದ ಅಂಚಿನಲ್ಲಿತ್ತು. ಮಹಾಭಾರತದ ಯುದ್ಧ ನಡೆದ ಮೇಲೆ ಯಾವಾಗ ಒಂದು ಉನ್ನತೀಕರಣ ಆಗಲಿಲ್ವೋ, ಆಗ ಶ್ರೀಕೃಷ್ಣ ಮೊದಲನೇ ಹೇಳಿದ್ದ, ಈ ಯದುವಂಶಗಳು ಕೂಡ ನಾಶ ಅವರು ಯುದ್ಧದಲ್ಲಿ ಭಾಗಿಯಾಗದಿದ್ರೂ ಕೂಡ ಈ ಯದುವಂಶನೂ ನಾಶ ಆಗುತ್ತೆ. ಏಕೆಂದರೆ ಮನುಷ್ಯ ಕಾಲಕ್ಕೆ ತಕ್ಕಂತೆ ಅವನು ಬದಲಾವಣೆ ಆಗಲಿಲ್ಲ ಅಂದರೆ ಅದು ನಾಶ ಆಗುತ್ತೆ ಅಂತ ಹೇಳ್ದ. ಆ ಯುದ್ಧ ಆದಮೇಲೆ ಪ್ರತಿಯೊಬ್ಬರು ನಾಶ ಆಗ್ತಾ ಸಾಯ್ತಾ ಹೋದರು, ತನ್ನ ದೇಹನ ತ್ಯಾಗ ಮಾಡ್ತಾ ಇದ್ರು. ಸತ್ತ ಒಂದು ಫೀಲ್ಡ್ ಎನರ್ಜಿ ಕ್ರಿಯೇಟ್ ಆಯಿತು, ಹೆಚ್ಚು ಜನರು ಸತ್ತೋದ್ರು. ಅಲ್ಲಿ ನೆಗೆಟಿವಿಟಿ ಸ್ಟಾರ್ಟ್ ಆಯಿತು, ಕಲಿ ಸ್ಟಾರ್ಟ್ ಆಯಿತು. ಕಲಿ ಅಂದರೆ ಇದೆ, ನೆಗೆಟಿವ್ ಸ್ಟಾರ್ಟ್ ಆಯಿತು. ನೆಗೆಟಿವ್ ಎನರ್ಜಿ ಸ್ಟಾರ್ಟ್ ಆಗಿ ಅಲ್ಲಿ ಆ ಕ್ವಾಂಟಮ್ ಫೀಲ್ಡು ಎಲ್ಲ ನಾಶ ಆಗುತ್ತೆ, ಇನ್ನು ವೈಬ್ರೇಟ್ ಸ್ಟಾರ್ಟ್ ಆಯಿತು. ಅದನ್ನು ಕೃಷ್ಣ ಗಮನಿಸಿ 1 ವಾರದಕ್ಕಿಂತ ಮುಂಚೆನೇ ಇದು ನಾಶ ಆಗುತ್ತೆ ದ್ವಾರಕನ ಕೂಡ ಅಂತ ಹೇಳಿದೆ. ಈ ಮೊಸರು ಇಮೋಟೋ ಕೂಡ, ಇವರು ಕೂಡ ಒಂದು ಅಧ್ಯಯನ ಮಾಡಿ, ಸಂಶೋಧನೆ ಮಾಡಿ ಹೇಳಿದ್ದಾರೆ, ಯಾವುದೇ ಒಂದು ಹೆಚ್ಚು ಎನರ್ಜಿ ಯಾವುದಿರುತ್ತೋ ಅದು ನೆಗೆಟಿವ್ ಆದರೆ ನೆಗೆಟಿವ್ನೆಸ್ ಸೃಷ್ಟಿ ಆಗುತ್ತೆ, ಪಾಸಿಟಿವ್ ಆದರೆ ಪಾಸಿಟಿವ್ನೆಸ್ ಸೃಷ್ಟಿ ಆಗುತ್ತೆ ಅಂತ. ಈ ವಿಚಾರನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮಾಸ್ಟರ್ಸ್, ನಾವು ಶಾಕಾಹಾರ ರ್ಯಾಲಿ ಮಾಡ್ತೇವಲ್ವಾ, ಈ ಶಾಕಾಹಾರ ರ್ಯಾಲಿನ ನಾವು ಯಾಕೆ ಮಾಡ್ತೀವಿ ಅಂದರೆ, ಈ ಕ್ವಾಂಟಮ್ ಫೀಲ್ಡ್ನ ನಾವು ಪ್ರೊಡ್ಯೂಸ್ ಮಾಡಬೇಕು. ಹೆಚ್ಚು ಇದನ್ನು ಪ್ರಚಾರ ಮಾಡೋದ್ರಿಂದ ಅಟ್ಲೀಸ್ಟ್ ಸ್ವಲ್ಪ ಜನನಾದರೂ ಇದನ್ನು ಅರ್ಥೈಸಿಕೊಳ್ತಾರೆ. ಮಾಂಸಾಹಾರ ಪಾಪಾಹಾರನನ್ನು ನಾವು ಶಾಕಾಹಾರ ಜಾತ ಮಾಡೋದ್ರಿಂದ ಹೆಚ್ಚು ಜನ ಅದನ್ನು
ತಿಳ್ಕೊಳ್ಳಂದ್ರೆ ಇವತ್ತಾಗದೇ ಇರ್ಬೋದು, ನಾಳೆ ಆಗ್ಬೋದು, ನಾಡ್ದು ಆಗದೆ ಇರ್ಬೋದು, ಮುಂದಿನ ವರ್ಷ ಆಗ್ಬೋದು, ಆದರೂ ಒಂದಲ್ಲ ಒಂದು ದಿನ ಹಾಗೆ ಆಗುತ್ತೆ ಮಾಸ್ಟರ್ಸ್. ಏಕೆಂದರೆ ನಮ್ಮ ಪತ್ರಿಜಿ ಗುರುಗಳು ಒಬ್ಬರೇ ಒಬ್ಬರು ಈ ಸಸ್ಯಾಹಾರ ಜಾತವನ್ನು ಪ್ರಾರಂಭ ಮಾಡಿದರು. ನಾವು ಇವತ್ತು ಎಷ್ಟು ಲಕ್ಷ ಜನ ಇದ್ದೀವಿ, ಎಷ್ಟು ಸಾವಿರ ಲಕ್ಷ ಜನ ಇದ್ದೀವಿ. ಹಾಗೆ ನೋಡಿ, ನಾವು ಸಸ್ಯಾಹಾರ ಜಾತಕ್ಕೆ ಹೋದಾಗ ನಮಗೆ ಎಷ್ಟೊಂದು ಎನರ್ಜಿ ಬಂದಿರುತ್ತೆ, ಎಷ್ಟೊಂದು ಶಕ್ತಿಯುತವಾಗಿರ್ತೀವಿ, ಎಷ್ಟು ಆನಂದವಾಗಿರ್ತೀವಿ. ಅಂದರೆ ಅಲ್ಲಿ ಕ್ವಾಂಟಮ್ ಫೀಲ್ಡು ಪ್ರೊಡ್ಯೂಸ್ ಆಗಿರುತ್ತೆ, ನಮ್ಮ ಆಲೋಚನೆಗಳು ಅದ್ಭುತವಾಗಿರ್ತವೆ. ಇದನ್ನು ಒಬ್ಬ ವಿಜ್ಞಾನಿನೂ ಹೇಳ್ತಾರೆ. ಅಂದರೆ ಆ ವಿಜ್ಞಾನಿ ಹೇಳಿರೋದನ್ನು ನಮ್ಮ ಗುರೂಜಿಗಳು ಅವತ್ತೇ ಇದನ್ನು ತಿಳಿಸ್ಕೊಟ್ಟಿದ್ದಾರಲ್ಲ ಮಾಸ್ಟರ್ಸ್. ನಾವು ಎಷ್ಟೊಂದು ಪುಣ್ಯವಂತರು, ಇಂಥ ಅದ್ಭುತವಾದ ವಿಜ್ಞಾನವನ್ನು ಅರ್ಥ ಮಾಡ್ಕೊಂಡಿದ್ದೀವಿ, ಯಾವುದನ್ನು ಅರ್ಥೈಸ್ಕೊಳ್ಬೇಕು ಅಂತ ತಿಳ್ಕೊಂಡಿದ್ದೀವಿ. ಇಂತಹ ಮಹಾಜ್ಞಾನಿ ನಮ್ಮನ್ನೆಲ್ಲ ಒಂದು ಹಂತದಲ್ಲೇ ತಂದು ನಮ್ಮನ್ನು ಆತ್ಮೋನ್ನತಿಯಾಗಿ ಮಾಡುವ ಮೂಲಕ ನಮಗೆ ದಾರಿ ತೋರಿಸ್ತಾ ಇದ್ದಾರೆ. ಆದ್ದರಿಂದ ನಾವು ಈ ಬಿಲೀವ್ ಸಿಸ್ಟಮ್, ಈ ಮೊಸರು ಇಮೋಟು ಹೇಳಿದ್ರಲ್ಲ, ಬಿಲೀವ್ ಸಿಸ್ಟಮನ್ನು ನಾವು ಹೆಚ್ಚು ಹೆಚ್ಚು ಮಾಡಬೇಕು. ನಂಬಿಕಾ ವ್ಯವಸ್ಥೆಯನ್ನು ಈ ಸಮಾಜದಲ್ಲಿ ಹೆಚ್ಚು ಮಾಡಬೇಕು. ಮಾಂಸಾಹಾರ ಪಾಪಾಹಾರ ಎನ್ನುವ ಬಿಲೀವ್ ಸಿಸ್ಟಮ್ನ, ನಂಬಿಕಾ ವ್ಯವಸ್ಥೆಯನ್ನು ನಾವು ಹೆಚ್ಚು ಮಾಡ್ತಾ ಹೋಗಬೇಕು. ಇವಾಗ ಈ ಮೊಸರು ಇಮೋಟು ಇನ್ನೊಂದು ಹೇಳ್ತಾರೆ, ಈ ಸಿಗರೇಟ್ ಸೇವನೆ ಮಾಡಿದರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಇದೇನು? ಇದು ಕೂಡ ಒಂದು ನಂಬಿಕೆ ವ್ಯವಸ್ಥೆ. ಹೆಚ್ಚು ಜನರಲ್ಲಿ ಇದನ್ನು ಹರಡಿಸ್ಬಿಟ್ಟಿದ್ದಾರೆ. ಅದು ನಿಜವಾಗಲೂ ಅದು ಅಲ್ಲಿ ಸ್ಮೋಕ್ ಮಾಡಿದರೆ ಕ್ಯಾನ್ಸರ್ ಬರೋದಿಲ್ಲ, ಅವನ ನಂಬಿಕೆನೇ ಅವನಿಗೆ ಕ್ಯಾನ್ಸರ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಮೊಸರು ಇಮೋಟು ಇನ್ನೊಂದು ಕಡೆ ಹೇಳ್ತಾರೆ. ಅಂದರೆ ಈ ನಂಬಿಕೆ ವ್ಯವಸ್ಥೆನ ನಾವು ಹೆಚ್ಚು ಮಾಡಬೇಕು ಮಾಸ್ಟರ್ಸ್. ಈ ನಂಬಿಕೆ ವ್ಯವಸ್ಥೆಯನ್ನು ನಾವು ಹೆಚ್ಚು ಮಾಡ್ತಾ ಮಾಡ್ತಾ ನಮ್ಮ ಏನು ಪತ್ರಿಜಿ ಗುರುಗಳು ಒಂದು ಸಂಕಲ್ಪ ಇದೆ, ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್ ಅಂತ ಇದೆ. ಅದನ್ನು ನಾವು ಹೆಚ್ಚು ಮಾಡ್ತಾ, ಈ ಕ್ವಾಂಟಮ್ ಫೀಲ್ಡನ್ನು ಹೆಚ್ಚು ಮಾಡ್ತಾ, ಮತ್ತು ನಾವು ಈ ಭೂಮಿ ತಾಯಿಗೆ ಹೆಚ್ಚು ಹೆಚ್ಚು ನೋವು ಕೊಡದ ರೀತಿಯಲ್ಲಿ ಶಾಂತಿಯುತವಾದ ಒಂದು ಸಮಾಜವನ್ನು ಸೃಷ್ಟಿ ಮಾಡೋಣ. ಪ್ರತಿಯೊಬ್ಬರಲ್ಲೂ ಈ ಜ್ಞಾನವನ್ನು ಹೇಳುವ ಮೂಲಕ, ಒಂದು ದಿವಸಕ್ಕೆ ಒಬ್ಬರಿಗೆ ಹೇಳುವ ಮೂಲಕ ನಾವು ಈ ಕಾರ್ಯವನ್ನು ಕೈಗೊಳ್ಳೋಣ ಮಾಸ್ಟರ್ಸ್. ಈಗ ಎಲ್ಲರಿಗೂ ಗೊತ್ತು, ಒಬ್ಬ ಡಾಕ್ಟ್ರುಗಳಿಗೆ ಗೊತ್ತು, ಪ್ರತಿಯೊಬ್ಬರಿಗೂ. ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್, ನಾವು ಯಾರ್ದಾದ್ರೂ ಒಬ್ಬ ದೇಹತ್ಯಾಗ ಮಾಡಿದ್ದಾರೆ ಅಂದರೆ ಅವ್ರ ಮನೆಗೆ ಹೋದರೆ ಅಥವಾ ಸ್ಮಶಾನಕ್ಕೆ ಹೋಗಿ ಬಂದರೆ ನಾವು ಹಾಗೆ ಒಳಗೆ ಬರ್ತೀವ? ಏನು ಮಾಡ್ತೀವಿ? ಮನೆ ಹೊರಗಡೆ ಒಂದು ಬಿಂದಿಗೆ ನೀರು ಹಾಕ್ಕೊಂಡು ಒಳಗೆ ಹೋಗ್ತೀವಿ. ಅಂದ್ರೆ ಅದರ ಅರ್ಥ ಏನು? ಸತ್ತ ಪ್ರಾಣಿಗಳನ್ನು ನಾವು ಆಚೆ ಸ್ನಾನ ಮಾಡಿ ಒಳಗೆ ಬರ್ತೀವಿ ಅಂದರೆ ಸತ್ತ ಪ್ರಾಣಿಗಳನ್ನು ತಿಂದು ನಮ್ಮ ಮನೇಲೆಲ್ಲ ಓಡಾಡ್ತವಲ್ಲ ಮಾಸ್ಟರ್ಸ್. ಇದು ಎಷ್ಟು ಸತ್ಯ ಹಾಗಾದರೆ? ಹಾಗೆ ಒಂದು ಮಾಂಸಾಹಾರ ಸೇವನೆ ಮಾಡ್ತಕ್ಕಂಥ ವ್ಯಕ್ತಿ ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಭಯ ಪಡ್ತಾನೆ. ಇದರ ಅರ್ಥ ಏನು? ತಪ್ಪು ಮಾಡಿದ್ದೀನಿ ಎನ್ನುವ ಆತ್ಮಸಾಕ್ಷಿ ಅವನಿಗೆ ಹೇಳ್ತಾ ಇರುತ್ತೆ. ಅದೇ ಒಂದು ಸತ್ತ ಪ್ರಾಣಿಯನ್ನು ತಿಂದು ನಾವು ಮನೆ ಒಳಗಡೆಲ್ಲ ಓಡಾಡ್ತೇವಲ್ಲ. ಈ ಹಿಂದೆ ನಮ್ಮ ಅಜ್ಜಿ ತಾತನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು ಮಾಸ್ಟರ್ಸ್. ಯಾರಾದರೂ ಒಬ್ಬ ನಾನ್ ವೆಜ್ ತಿಂದರೆ ಅವನ ಮನೆ ಒಳಗೆ ಬರೋಂಗಿಲ್ಲ, ಅವನು ಸ್ನಾನ ಮಾಡ್ಕೊಂಡೇ ಒಳಗೆ ಬರಬೇಕಾಗಿತ್ತು. ಈಗ ಬದಲಾಗಿ ಬಿಟ್ಟಿದೆ ಬಿಡಿ. ಈಗ ಎಷ್ಟೋ ಮನೆಗಳಲ್ಲಿ ದೇವರ ಮನೆಗೆ ಹೋಗಲ್ಲ ಮಾಂಸ ತಿಂದರೆ, ಎಷ್ಟೋ ಮನೆಗಳಲ್ಲಿ ಹೋಗ್ತಾರೆ. ಅದು ಅವರವರ ವೈಯಕ್ತಿಕವಾಗಿ ಬಿಟ್ಟಿದ್ದು. ಆದರೆ ಸಿದ್ಧಾಂತ ಅನ್ನೋದು ಏನು? ತಪ್ಪು ಅಂತ ಗೊತ್ತಿದೆ ನಮಗೆ ಅಲ್ವಾ? ದೈವಿಕ ಸೃಷ್ಟಿ ಶ್ರೇಷ್ಠ ಅಂತ ಗೊತ್ತಿದೆ, ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಗೊತ್ತಿದೆ, ಮಾಂಸ ತಿಂದಾಗ ನಮ್ಮ ದೇವ್ರ ಮನೆಗೆ ಹೋಗಬಾರ್ದು ಅಂತ ಗೊತ್ತಿದೆ. ಅಷ್ಟೆಲ್ಲ ಗೊತ್ತಿದ್ರೂ ಕೂಡ ಮತ್ತೆ ಮಾಂಸಾಹಾರ ಶ್ರೇಷ್ಠ ಅನ್ನೋದು ಎಷ್ಟು ಮುಟ್ಟಾಳ್ತನ ಮಾಸ್ಟರ್ಸ್. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಶ್ರೇಷ್ಠ ಯಾವುದು, ಶ್ರೇಷ್ಠ ಅಲ್ಲದಿರೋದು ಯಾವುದು ಅಂತ ಅರ್ಥೈಸಿಕೊಂಡು ಮಾಂಸಾಹಾರ ಪಾಪಾಹಾರ ಸಸ್ಯಾಹಾರ ಶ್ರೇಷ್ಠಾಹಾರ ಎನ್ನುವ ತತ್ವಜ್ಞಾನವನ್ನು ಕೊಟ್ಟಂತಹ ಆ ಮಹಾಗುರು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳ ಪಾದಾರವೆಂದುಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಈ ಮಾತನ್ನು ಇಲ್ಲಿಗೆ ಸಂಪನ್ನ ಮಾಡ್ತೀನಿ ಮಾಸ್ಟರ್ಸ್. ಧನ್ಯವಾದಗಳು ಮಾಸ್ಟರ್ಸ್.